ಸರ್ಕಾರ ಒಂದು ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಪದವೀಧರರಿಗೆ ಅದಕ್ಕಾಗಿ ಒಂದು ಸಂಪುಟ ಮಂತ್ರಿ ನೇಮಕ ಆಗಲೇಬೇಕು. ಇದು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ನಾನು ಈ ತಿಂಗಳು ಜನವರಿ ತಿಂಗಳವರೆಗೂ ಎಲ್ಲರಿಗೂ ಹೇಳ್ತೀನಿ, ಪದವೀಧರರ ಪರವಾಗಿ ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಕಾರ್ಯಕ್ರಮಗಳನ್ನು ಹಾಕ್ತೀವಿ, ತೀರ್ಮಾನವನ್ನು ಮಾಡ್ತೀವಿ. ಇದು ಭಾಳ ಗಂಭೀರವಾದಂಥ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ತಮಗೆ ನಾನು ತಿಳಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಗ್ಯಾರಂಟಿಗಳು, ಯಾರಿಗೆ ಗ್ಯಾರಂಟಿ? ಬರೀ ಮಹಿಳೆಯರ ಗ್ಯಾರಂಟಿ. ಇದನ್ನು ಅನೇಕ ಬಾರಿ ಹೇಳಿದ್ದೀನಿ. ಗೃಹಲಕ್ಷ್ಮಿ ಪುರುಷರಿಗಿಲ್ಲ, ಫ್ರೀ ಬಸ್ ಸರ್ವಿಸ್ ಪುರುಷರಿಗಿಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಪುರುಷರ ವಿರೋಧಿಗಳಾಗಿದ್ದೀರಿ. ಇದು ಒಳ್ಳೆಯದಲ್ಲ. ಪುರುಷರಿಗೆ ಹಣ ಕೊಡದೆ ಮಹಿಳೆಯರಿಗೆ ಹಣ ಕೊಡೋದ್ರಿಂದ ನಾನೇನು ವಿರೋಧ ಮಾಡ್ತಾ ಇಲ್ಲ. ಆದರೆ ಪುರುಷರನ್ನು ಕಡೆಗಾಣಿಸಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀನಿ. ಶಿಕ್ಷಕರ ಕನ್ನಡ 60% ಹಾಕೋ ವಿಚಾರ